ಆಸ್ಥಾನ ಸಂಗೀತ ನಿರ್ದೇಶಕರಾಗಿದ್ದ ಜಿ.ಕೆ. ವೆಂಕಟೇಶ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೆ ಅವನ ಬಗ್ಗೆ ಮಾತಾಡೋದಕ್ಕೆ. ಯಾಕೆ ಅಂತಂದರೆ ನನಗೆ ಜಿ.ಕೆ. ವೆಂಕಟೇಶ್ ಅಂತ ಹೇಳಿದ ತಕ್ಷಣ ನನಗೆ ಒಂದೇ ಒಂದು ಮೊದಲನೇದು ಜ್ಞಾಪಕ ಬರ್ತಕ್ಕಂಥ ಏನು ಅಂತಂದರೆ, ರಾಜ್ಕುಮಾರ್ ಅವ್ರನ್ನ ಯಾರೂ ಏಕವಚನದಲ್ಲಿ ಇಲ್ಲಿವರೆಗೂ ಸಂಬೋಧಿಸಿದ್ದನ್ನು ನಾನು ಕಂಡಿಲ್ಲ, ಎಕ್ಸೆಪ್ಟಿಂಗ್ ಜಿ.ಕೆ. ವೆಂಕಟೇಶ್. ಜಿ.ಕೆ. ವೆಂಕಟೇಶ್ ಒಬ್ಬನೇ ನೀನು, ಹೋಗು, ಬಾ, ತಮ್ಮಯ್ಯ ಅಂತ ಒಂದು ಪದವನ್ನು ಸೇರಿಸಿ, ಬಾ ತಮ್ಮಯ್ಯ, ಹೋಗು ತಮ್ಮಯ್ಯ, ಕೂತ್ಕೋ ತಮ್ಮಯ್ಯ, ಏನು ಆಡ್ತೀಯ ತಮ್ಮಯ್ಯ ಅಂತ ಗದರಿಸ್ಕೊಂಡಿದ್ದೂ ವೆಂಕಟೇಶನ್. ಅಂಥ ವೆಂಕಟೇಶು ರಾಜ್ಕುಮಾರ್ ಅವರ ಚಿತ್ರ ಸಂಗೀತ ಮೊದಲನೇದು ವೈಲೇಶ್ವರ ಚಿತ್ರಕ್ಕಾಗಿ ಆತನ ಕೈಲಿ ಒಂದು ಯುಗಳ ಗೀತೆಯನ್ನು ಹಾಡಿಸಿದ್ರು. ಆಮೇಲೆ ದಶಾವತಾರ ಚಿತ್ರ, ಆ ದಶಾವತಾರ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ನೆಗೆಟಿವ್ ರೋಲ್ ಮಾಡ್ತಾರೆ, ರಾಜಶೇಖರ್ ಅವರು ವಿಷ್ಣುವಿನ ರೋಲ್ ಮಾಡ್ತಾರೆ, ಇವರು ಶಾಪಗ್ರಸ್ತರಾಗ್ತಾರೆ, ಹಿರಣ್ಯಕಶಿಪು, ಶಿಶುಪಾಲ ಇದೆಲ್ಲ ಮಾಡ್ತಾರೆ. ಅಂತ ಒಂದು ಇದರಲ್ಲಿ ಇವರು ಕೆಲವು ಕಂದ ಪದ್ಯಗಳನ್ನು ಹಾಡಬೇಕಾಯ್ತು ರಾಜ್ಕುಮಾರ್ ಅವರು. ಹಾಗೇನೆ ಪಿ.ಬಿ. ಶ್ರೀನಿವಾಸ್ ಕೂಡ ಕೆಲವು ಕಂದ ಪದ್ಯಗಳನ್ನ ಹಾಡಬೇಕಾಯ್ತು. ಆ ಇಬ್ಬರು ಹಾಡಿದಾಗ ಯಾರು ಹಾಡಿದ್ದಾರೆ ಅನ್ನೋದು ನಮಗೆ ಒಂದು ಕೊಂಚ ಕನ್ಫ್ಯೂಷನ್. ನಮಗೆ ಒಂದು ಯಾರು ಇದನ್ನ ಹಾಡಿರೋದು ರಾಜ್ಕುಮಾರ, ಇದನ್ನ ಹಾಡಿರೋದು ಪಿ.ಬಿ. ಶ್ರೀನಿವಾಸ ಅನ್ನೋ ಒಂದು ಆ ಧ್ವನಿಯಲ್ಲಿ ಅಷ್ಟು ಸಾಮ್ಯತೆ ಇರ್ತಾ ಇತ್ತು. ಆ ಸಾಮ್ಯತೆಯಿಂದ ಅದನ್ನ ಪಿ.ಬಿ. ಶ್ರೀನಿವಾಸ ನೀನು ಯಾವ್ಯಾವ್ದು ಹಾಡಿದೀಯ ಹೇಳಪ್ಪ ಅಂತ ಐಡೆಂಟಿಫೈ ಮಾಡಿದಾಗ ಅವ್ನು ಏನಪ್ಪ ರಾಜ್ಕುಮಾರ್ ನಂತರನೇ ಹಾಡ್ತಾರೆ, ಇಲ್ಲಪ್ಪ ರಾಜ್ಕುಮಾರ್ ನಿಂತರ ಹಾಡ್ತಾರೆ ಅಂತ ವೆಂಕಟೇಶ್ ಆಗಿದ್ದ. ಆಗ ತಕ್ಷಣ ಪಿ.ಬಿ. ಶ್ರೀನಿವಾಸ ರಾಜ್ಕುಮಾರ್ ಅವ್ರನ್ನ ಹೋಗಿ, ಸ್ವಾಮಿ ನೀವೇ ಆ್ಯಕ್ಟ್ ಮಾಡಿ ಜೀವನ ಮಾಡ್ಕೋತೀರ, ನಾ ಹಾಡೇ ಜೀವನ ಮಾಡ್ಕೋಬೇಕು, ನೀವು ನಮ್ಮಿಬ್ಬರ ಧ್ವನಿ ಒಂದೇ ಥರ ಇದೆ, ಒಂದು ಕೆಲಸ ಮಾಡಿ ನೀವು ನಟಿಸಿ, ನಾನು ಅದಕ್ಕೆ ಹಾಡ್ತೀನಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಪಿ.ಬಿ. ಶ್ರೀನಿವಾಸ್ಗೆ ಒಂದು ವಾಗ್ದಾನವನ್ನು ನೀಡಿದ್ರು. ಇನ್ಮೇಲೆ ನಾನು ಯಾವ ಚಿತ್ರದಲ್ಲೇ ನಟಿಸಲಿ ಅದಕ್ಕೆ ಹಾಡುಗಾರ ನೀವೇ, ಹಿನ್ನೆಲೆ ಧ್ವನಿ ನೀಡ್ತಕ್ಕಂಥದ್ದು ನೀವೇ ಅಂದಾಗ ಅವರಿಬ್ಬರು ಒಬ್ಬರು ಶಾರೀರವಾದರು, ಇನ್ನೊಬ್ಬರು ಶರೀರವಾದರು. ಹಾಗೆ ವೆಂಕಟೇಶನಿಂದ ಇಂಟ್ರೊಡ್ಯೂಸ್ ಆಗಿದ್ದು ಪಿ.ಬಿ. ಶ್ರೀನಿವಾಸ್ ಮತ್ತು ರಾಜ್ಕುಮಾರ್ ಅವರು ಸಂಗೀತಕ್ಕೆ. ಒಂದು ವಿಶಿಷ್ಟವಾದ ಒಂದು ವ್ಯಕ್ತಿತ್ವ ವೆಂಕಟೇಶ್ದು. ಅವನು ಯಾವತ್ತೂ ನಾನು ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀನಿ, ನಾನು ಜನಪ್ರಿಯನಾದಂತಹ ಅತ್ಯಂತ ಜನಪ್ರಿಯನಾದಂತಹ ಒಬ್ಬ ಸಂಗೀತಗಾರ ಅಂತ, ಸಂಗೀತ ನಿರ್ದೇಶಕ ಅಂತ ಅವನು ಹೇಳ್ಕೊಳ್ಳಿಲ್ಲ. ಅವನು ಮೂಲವಾಗಿ ಅವನು ಬಂದಿದ್ದು ವೀಣೆ ಬಾರಿಸೋದು.